ನನಗೆ ಯಾಕೆ ಹೀಗೆ ಮೋಸ ಮಾಡಿದೆ ಅಲ್ಲ? ನನ್ನ ಜೊತೆ ಲೈಫ್ ಲಾಂಗ್ ಇರ್ಬೇಕು ಅಂತ ಎಷ್ಟು ಆಸೆ ಪಟ್ಟಿತ್ತು. ನಾನು ಬದುಕಿದ್ರೆ ಹೀಗೆ ಬದುಕ್ಬೇಕು, ಇದ್ರೆ ಹಾಗಿರ್ಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡಿತ್ತು. ಈಗ ನೀನೇ ಇಲ್ಲ ಆದ್ರೆ, ಆಸೆಗಳಿಗೆ ಅರ್ಥ ಇಲ್ಲ ಆದ್ರೆ ನಾನು ಬದುಕಿದ್ದು ಏನ್ ಮಾಡಿ? ಇಲ್ಲ, ನಾನು ಆಗ ತೀರ್ಮಾನ ಮಾಡಿದ್ದೆ ಸರಿ. ಐ ಡೋಂಟ್ ವಾಂಟ್ ಟು ಡೈ. ನೀನ್ ಇಲ್ದೇ ಇರೋ ಜೀವನ ನಂಗೆ ಬೇಡ ಅನ್ನ. ಇಷ್ಟೊಂದು ಮಾತ್ರೆಗಳು ನಿದ್ದೆ ಮಾತ್ರೆನಾ? ಹೌದು, ಅದಕ್ಕೆ ನಿದ್ದೆ ಮಾತ್ರೆ. ನಚ್ಚಿ ನಿಂಗೆ ತಲೆಗೆಲ್ಲ ಕೆಟ್ಟಿದ್ಯಾ? ನಿದ್ರೆ ಮಾತ್ರ ನಂಗೆ ಸಾಯು ಅಂತ ನೀನೇನಾಗಿದೆ? ಅದಕ್ಕೆ ನನ್ನ ಪ್ರಾಬ್ಲಮ್ ನಾನು ನಿಮ್ಮ ಹತ್ರ ಹೇಳ್ಕೊಂಡು ನೀವು ಸಾಲ್ವ್ ಮಾಡಕ್ ಆಗಲ್ಲ. ನನ್ನ ಬಾಡಿಗೆ ಸಾಯಿ ಬಿಟ್ಬಿಡಿ. ನಚ್ಚಿ ನಚ್ಚಿ ಸುಮ್ಮನೆ ಇರು. ನಚ್ಚಿ ಭೂಮಿ, ನನ್ನ ತಮ್ಮನ ಮೇಲೆ ಕೈ ಮಾಡೋದಕ್ಕೆ ಎಷ್ಟೇ ಧೈರ್ಯ ನೀ? ನಚ್ಚಿ ನಮ್ಮಿಬ್ರಿಗೂ ಒಡ ಹುಟ್ಟಿದ ತಮ್ಮನೇ ಆಗಿರ್ಬೋದು, ಆದ್ರೆ ಭೂಮಿಗೂ ನಚ್ಚಿ ಮೇಲೆ ಅಷ್ಟೇ ಅಕ್ಕರೆ ಇದೆ, ಪ್ರೀತಿ ಇದೆ, ಕನ್ಸರ್ನ್ ಇದೆ. ಏನಾಯ್ತು? ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ದ. ಅದು ನಿನಗೆ ಗೊತ್ತಾಗಿ ನೀನು ಅವನಿಗೆ ಹೊಡೆದಿದ್ದ. ಶೋ ದೇವ್ರೆ, ಇದು ನಚ್ಚಿ ಏನೋ ಹೇಳ್ತಿದ್ದಾಳೆ ಭೂಮಿ. ನೀನು ಸಾಯೋದ ಪ್ರಯತ್ನ ಪಟ್ಟ್ಯಾ? ಸಾಯೋ ಅಂತದೇನೋ ಆಗಿದೆ ನಿನಗೆ? ಮಾತಾಡು. ಅಜಿತ, ನಿಂದೇನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಮ್ಮ ಹತ್ರ ಹೇಳ್ಕೊಡು, ನಾವೆಲ್ಲರೂ ಇದೀವಲ್ವಾ? ಈ ತರ ನೀನ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ರೆ ಹೇಗೆ ಹೇಳು? ಯು ಕಾಂಟ್, ನೋಬಡಿ ಕ್ಯಾನ್. ಯಾರು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ. ಅದಕ್ಕೆ ಜೊತೆ ಹೋಗಿ ಯಾರನ್ನ ಕರ್ಕೊಂಡು ಬರ್ಬೇಕು ಅಂತಿತ್ತು ಆ ಅನಾಯ ಇವತ್ತಲ್ಲಿ ಯಾರೋ ಒಬ್ಬನ ಜೊತೆ ಅಜ್ಜಿ. ಅವಳು ಯಾಕೆ ಈ ರೀತಿ ಮಾಡಿದ್ಲು? ಅವಳಿಗೆ ಗೊತ್ತು, ಅಮೇರಿಕಾಲಿ ತುಂಬಾ ಜನ ಹುಡುಗಿ ಫ್ರೆಂಡ್ಸ್ ಇದ್ರು, ಆದ್ರೆ ನಾನ್ ನನ್ ಮನ್ಸ್ ಕೊಟ್ಟಿದ್ದು ಅನಾಯಾಗ್ ಮಾತ್ರ. ಶಿ ವಾಸ್ ಮೈ ಫಸ್ಟ್ ಲವ್ ಅಂಡ್ ಐ ವಾಂಟೆಡ್ ಹರ್ ಟು ಬಿ ದ ಲಾಸ್ಟ್ ಕಾಂಡಾಮೆಂಟ್. ಕೊನೆ ಕ್ಷಣದವರೆಗೂ ಅವಳ ಜೊತೆಗೆ ಬದುಕ್ಬೇಕು ಅಂತಿದ್ದು. ನಮಗ್ ಹುಟ್ಟೋ ಮಕ್ಳಿಗೆ ಏನ್ ಹೆಸರಿಡ್ಬೇಕು ಅಂತಾನು ನಾವು ಮಾತಾಡ್ತಾ ಇದ್ವಿ. ನಮ್ಮನ್ನ ಎಲ್ರು ಅಲ್ಲಿ ರೋಮಿಯೋ ಅಂಡ್ ಜೂಲಿಯಟ್ ಅಂತ ಕರೀತಾ ಇದ್ರು. ನನ್ನ ಯಾರು ಅಷ್ಟು ಪ್ರೀತಿ ಮಾಡೋದಕ್ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ದೆ. ಆದ್ರೆ ನಾನ್ ಬಂದೆ 2 ತಿಂಗಳಾಗಿರ್ಬೋದು ಅಷ್ಟೆ. ಆದ್ರೆ ಅವಳು ಅಷ್ಟ್ರಲ್ಲ, ಅವಳು ನನ್ನನ್ನು ಮರ್ತಾ ಇರ್ಬೋದು, ಆದ್ರೆ ನಾನು ಅವಳ ಮರ್ತಿಲ್ಲ ಅಮ್ಮ. ಅವಳು ನನ್ ಯಾಕೆ ಚೆಕ್ ಮಾಡಿದ್ರು? ನನ್ ಪ್ರೀತಿಗೆ ಬೆಲೆನೇ ಇಲ್ವಾ? ಯಾರನ್ ಎಕ್ಸೆಪ್ಷನ್, ಯಾರು ಲಕ್ಕಿ ಬ್ರೋ. ಅದಕ್ಕೆ ಸಿಕ್ಕಿದ್ರು, ಇಬ್ರು ಲವ್ ಮಾಡಿದ್ರು, ಇಡೀ ಮನೆ ವಿರೋಧಿಸಿದ್ರು. ನೀವ್ ಮದುವೆ ಆದ್ರಿ ಯಾಕೆಂದ್ರೆ ಇಬ್ರಿಗೂ ಒಬ್ರ ಮೇಲೆ ಇನ್ನೊಬ್ರಿಗಿದ್ದ ಪ್ರೀತಿ ನಂಬಿಕೆ ತಾನೆ. ಆದ್ರೆ ಆ ಪ್ರೀತಿ ನಂಬಿಕೆ ಅನಾಯಾಗ್ ನನ್ ಮೇಲೆ ಇರ್ಲಿಲ್ವೇನೋ, ಅದಕ್ಕೆ ಕೈ ಕೊಟ್ಟು ಹೋದ್ಲು. ಎಲ್ಲಾ ಹೆಣ್ಮಕ್ಳಿಗೂ ನಮ್ಮ ಅತ್ತಿಗೆ ಗುಣ ಇದ್ದಿದ್ರೆ ಇಷ್ಟ ಚೆನ್ನಾಗಿರ್ತಿತ್ತಲ್ವಾ? ಒಂದ್ಸಲ ನಿನ್ ಜೊತೆಗಿರ್ತೀನಿ ಅಂತ ಮಾತು ಕೊಟ್ಮೇಲೆ ಮುಗೀತು. ಲೈಫ್ ಲಾಂಗ್ ನಿನ್ನ ಕಣ್ರೆಪ್ಪೆ ತರ ನೋಡ್ಕೋತಾರಲ್ವಾ? ಆದ್ರೆ ಅನಾಯ ಎಷ್ಟೇ ಕಷ್ಟ ಬರ್ಲಿ ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತ ಈ ತರ ಕೈ ಮೇಲ್ ಕೈ ಇಟ್ಟು ಪ್ರಾಮಿಸ್ ಮಾಡಿದ್ರು. ಆದ್ರೆ ಈಗ ಅವಳೆ ಕೈ ಕೊಟ್ಟು ಹೊಟ್ಬಿಟ್ಟು ಏನ್ ಮಾಡ್ಲಿ ಬ್ರೋ? ನಚ್ಚಿ, ಅವಳನ್ನ ರಿಜೆಕ್ಟ್ ಮಾಡ್ಲಿಲ್ಲ. ನಿನ್ನಂತ ಒಳ್ಳೆ ಹುಡುಗನ್ನ ಅವಳು ಮಿಸ್ ಮಾಡ್ಕೊಂಡ್ಲು. ನಿನ್ ಜೊತೆ ಬದುಕೋ ಯೋಗ್ಯತೆ ಅವಳಿಗಿಲ್ಲ. ನೀನ್ ಅವಳಿಗೋಸ್ಕರ ಒಂದ್ ಹನಿ ಕಣ್ಣೀರ್ ಹಾಕುವ ಅದ್ ವೇಸ್ಟೇ. ನಚ್ಚಿ, ಅಂತ ವಿಶ್ವಾಸ ದ್ರೋಹ ಮಾಡಿದಾಳ ಅವಳು. ಅವಳಿಗೋಸ್ಕರ ನೀನ್ ಯಾಕೋ ನೊಂದ್ಕೋತೀಯಾ? ನಚ್ಚಿ, ನಿನ್ನ ಈ ಸ್ಥಿತಿ ನೋಡೋದಕ್ಕಾಗಲ್ವೋ? ಪ್ಲೀಸ್ ಕಣೋ, ಅಳ್ಬೇಡ್ವೋ? ಮೇಲ್ನೋಡ, ನಿನ್ ಮನಸ್ಥಿತಿ ಗೊತ್ತಾಗದೆ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ. ಆ ತರ ಏನಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊ. ಜೀವನದಲ್ಲಿ ಯಾವಾಗ್ಲೂ ಧೈರ್ಯವಾಗಿರ್ಬೇಕು. ನಚ್ಚಿ ಬರೀ ಅವಾಗಿಂತ ಒಳ್ಳೆ ಹುಡುಗಿನ ಹುಡುಕಿ ನಿಂಗ್ ಮದ್ವೆ ಮಾಡಿಸ್ತಿದಪ್ಪ. ಈ ತರ ಎಲ್ಲ ಮಾಡ್ಬೇಡಪ್ಪ. ನಡ್ಕಲಿ ಅಮ್ಮ, ಅಮ್ಮ ಟೆನ್ಷನ್ ಮಾಡ್ಕೋಬೇಡ. ಈಗ ಅವರೆಲ್ಲ ಇದಾರಲ್ವಾ, ಅವನ ಹತ್ರ ಮಾತಾಡಿ ಸಮಾಧಾನ ಮಾಡ್ತಾರೆ. ಬಾ ನೀನು ಬಾ. ನರ್ಸಿ, ಯಾಕೋ ಹೀಗ್ ಮಾಡ್ದೆ? ನಾವು ನಿನ್ಮೇಲೆ ಜೀವನೇ ಇಟ್ಕೊಂಡಿದೀವಿ ಕಣೋ. ಏನಕ್ಕೆ ನಿರ್ಧಾರ ಮಾಡೋದ್ಕಿಂತ ಮುಂಚೆ ನಮ್ ನೆನ್ಪಾಗಿ ಇವೇನೋ ನಿನಗೆ? ನಿನಗೆ ಗೊತ್ತೇನೋ, ನೀ ಚಿಕ್ಕವನಿರ್ಬೇಕಾದ್ರೆ ನಿನಗ್ ತುಂಬಾ ಹುಷಾರಿರ್ಲಿಲ್ಲ ಕಣೋ. ಆಗ ಡಾಕ್ಟರ್ ಹೇಳಿದ್ರು ಈ ಮಗು ಉಳಿಯೋದೇ ಕಷ್ಟ ಅಂತ.
ಆಗ ನಾನು ನಿಮ್ಮಪ್ಪ ಎಷ್ಟು ಸಂಕಟ ಪಟ್ಟಿದ್ವಿ ಗೊತ್ತೇನೋ ನಿನಗೆ. ನಾವು ಮಾಡದೇ ಇರೋ ಪೂಜೆನೇ ಇಲ್ಲ, ಹರಕೆ ಹೊತ್ಕೊಳ್ದೇ ಇರೋ ದೇವರೇ ಇಲ್ಲ. ಕಮ್ಮಿಗೆ ಒಂದು ಕಲ್ಲು ನೋಡಿದ್ರು ಆ ಕಲ್ಗೂ ಕೈ ಮುಗಿದು ಬೇಡ್ಕೊಂಡಿದ್ದೀನಿ ಕಣೋ. ಹೀಗಿರ್ಬೇಕಾದ್ರೆ ಬರೀ 2 ವರ್ಷ ಪ್ರೀತಿ ಮಾಡಿರೋ ಹುಡುಗಿಗೋಸ್ಕರ ನೀನ್ ಮಾಡಿರೋದ್ ಸರಿನೇನೋ? ಹಾಗಾದ್ರೆ ನಿನ್ನಪ್ಪ ನನ್ ಪ್ರೀತಿ ಮೇಲೆ ಬೆಳೆನೇ ಇಲ್ವೇನೋ? ಹೇಳನಚ್ಚಿ ನಾವ್ ಬೇಡ್ವೇನೋ ನಿಂಗೆ? ಅಳ್ಬೇಡ, ಎಂತ ಪರಿಸ್ಥಿತಿನಲ್ಲೂ ನಾವೆಲ್ಲರೂ ನಿನ್ ಜೊತೆ ಇರ್ತೀವಿ, ಸರಿನಾ? ಇನ್ನೊಂದ್ಸತಿ ಈ ರೀತಿ ಮಾಡ್ಕೊಂಡ್ರೆ ಏಟ್ ಕೊಟ್ಬಿಡ್ತೀನಿ ನೋಡು. ಅಳ್ಬಾರ್ದು, ಯಾವಾಗ್ಲೂ ನಗ್ತಾ ಇರ್ಬೇಕು. ನೋಡಿ, ನಾನ್ ನನ್ ಮಗನ್ ಜೊತೆ ಇರ್ತೀನಿ, ನೀವೆಲ್ಲರೂ ಹೋಗಿ. ನನ್ ಮಗನ್ ಜೊತೆ ಇರ್ತೀನಿ ಇವತ್ತು. ಅತ್ತೆ, ನಾನು ನಿಮ್ ಜೊತೆಲೇ ಇರ್ತೀನಿ. ಬೇಡ ಭೂಮಿ, ಅಮ್ಮ ತುಂಬಾ ಗಾಬರಿ ಆಗಿದ್ದಾರೆ. ನೀವೆಲ್ಲರೂ ಅಮ್ಮನ್ನ ನೋಡ್ಕೊಳ್ಳಿ, ನಾನ್ ನನ್ ಮಗನ್ ಜೊತೆ ಇರ್ತೀನಿ. ಮೈದು, ಇನ್ಯಾವತ್ತೂ ಈ ರೀತಿ ಮಾಡ್ಬಾರ್ದು. ಹಾ ಸಾರಿ ಭೂಮಿ, ಅಜಿತನು ನಿಂತ್ಕೊಂಡಿದ್ದಾನೆ, ಅವ್ರಿಗೆ ಸಮಾಧಾನ ಹೇಳು. ನಾನು ನಿನ್ ಜೊತೆ ಇರ್ತೀನಿ, ಹೋಗು. ಸರಿ ಅತ್ತ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸಾಹಿತ್ಯ ಕೂಡ ನನ್ನ ಬಿಟ್ಟು ಹೋದ್ಲು. ಮೆಚ್ಚಿ ಹುಡುಗಿ ಕೂಡ ಮೆಚ್ಚಿನ ಬಿಟ್ಟು ಹೋದ್ಲು. ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಹೇಳ್ದವ್ರೆ ಬಿಟ್ಟು ಹೋದ್ಮೇಲೆ ಇನ್ನು 1 ವರ್ಷದ ಕಾಂಟ್ರಾಕ್ಟ್ಗೆ ಅಂತ ಬಂದ ಭೂಮಿ ಜೀವನ ಪೂರ್ತಿ ಜೊತೆಗಿರು ಅಂತ ಹೇಳಿದ್ರು ಒಪ್ಕೋತಾರ? ತುಂಬಾ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನ. ಮೊದಲು ಹೋಗಿ ಆ ಲವ್ ಲೆಟರ್ನ ವಾಪಸ್ ತಗೊಬೇಕು. ಸಾಹೇಬ್ರೆ, ನೀವ್ ಈ ಮನೆ ಹಿರಿ ಮಗ ಅಲ್ಲ, ನೀವೇ ಎಲ್ರೂ ಸಂಭಾಳಿಸ್ಬೇಕು. ಅಂತದ್ರಲ್ಲಿ ಈ ರೀತಿ ರೂಮ್ ಸೇರ್ಕೊಂಡ್ರೆ ಹೇಗೆ? ಅಜ್ಜಿ ಪಾಪ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಾವ್ ಹೋಗಿ ಸಮಾಧಾನ ಮಾಡೋಣ. ಹಾಗೆ ನಿಮ್ ತಮ್ಮಂಗೆ ನಿಮ್ ಅವಶ್ಯಕತೆ ತುಂಬಾ ಇದೆ. ಬನ್ನಿ ಸಾಹೇಬ್ರೆ, ಒಂದ್ಸಲ ಅವ್ರ ಹತ್ರ ಮಾತಾಡಿ. ನನ್ನ ಸಾಹಿತ್ಯನೂ ನನ್ನ ಬಿಟ್ಟು ಹೋದ್ಲು. ಈಗ ನಚ್ಚಿ ಲವ್ ಮಾಡಿದ ಹುಡುಗಿನೂ ನಚ್ಚಿನ ಬಿಟ್ಟು ಹೋದ್ಲು. ನಾನು ಅಲ್ಲಿ ಬಂದು ಏನ್ ಧೈರ್ಯ ಹೇಳಿ ಭೂಮಿ? ಈ ಹುಡುಗಿ ಏನಕ್ಕೆ ಮಾಡ್ತಾರೆ ಈ ತರ ಅಂತ ನನ್ಗೆ ಒಂದ್ಸಲಿನೂ ಅರ್ಥ ಆಗಿಲ್ಲ. ಸಾಹಿತ್ಯ ಅವರು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು ಅಂತ ನೀವೇ ಹೇಳ್ತಾ ಇದ್ರಿ. ಅಂತದ್ರಲ್ಲಿ ಆ ಅನಾಯಂಗ್ ಹೋಗಿ ನೀವ್ ಸಾಹಿತ್ಯ ಅವ್ರನ್ನ ಹೋಲಿಸ್ತಿದ್ದೀರಾ? ಇದು ನಿಮ್ಗೆ ಸರಿ ಅನಿಸ್ತಿದ್ಯಾ? ಬಟ್ ಸಾಹೇಬ್ರೆ, ಎಲ್ಲ ಹುಡ್ಗಿರು ಅನಾಯ ತರನೇ ಇರೋದಿಲ್ಲ. ಒಂದ್ಸಲ ಮನ್ಸ್ ಕೊಟ್ರೆ ಅವ್ರ ಜೊತೆ ಜೀವನ ಪೂರ್ತಿ ಬಾಳೋರು ಇರ್ತಾರೆ. ಭೂಮಿ 1 ವರ್ಷ ಆದ್ಮೇಲೆ ನನ್ನಿಂದ ದೂರ ಆಗಿ ಇನ್ನೊಬ್ರು ಜೀವನದಲ್ಲಿ ನಿಜವಾದ ಹೆಂಡತಿ ಆಗೋಳು. ಆದಷ್ಟು ಭೂಮಿಯಿಂದ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ಬೇಕು. ಸಾಹೇಬ್ರೆ, ಒಂದ್ಸಲ ಮನ್ಸ್ ಕೊಟ್ರೆ ಜೀವನ ಪೂರ್ತಿ ಅವ್ರ ಜೊತೆಲಿ ಇರ್ತಾರೆ ಅಂತ ಹೇಳ್ದೆ. ಅದಕ್ಕೆ ನೀವು ನೀನು ಕೂಡೋಣ ಅಂತ ಹೇಳಿದ್ರಿ. ಹಾಗಂದ್ರೆ ಏನರ್ಥ? ಇದು ನನ್ನ ಫ್ಯಾಮಿಲಿ ವಿಚಾರ, ನಾನ್ ನೋಡ್ಕೋತೀನಿ. 1 ವರ್ಷದ ಮಟ್ಟಿಗೆ ಈ ಮನೆಗೆ ಬಂದಿದ್ದು ಹೋಗೋದಿಕ್ ಬಂದಿದ್ಯಾ? ಅಷ್ಟಲ್ಲ ಇರು. ಈ ಮನೆಯವಳ ತರ ಬಿಹೇವ್ ಮಾಡ್ಬೇಡ. ಏನಾಯ್ತು ಇವ್ರಿಗೆ? 4 ದಿವಸ ಸಿಡ್ಕೋದ್ಬಿಟ್ಟು ಆರಾಮಾಗಿದ್ರು, ಈಗ ಮತ್ತೆ ಮುಂಚೆ ತರನೇ ಆಡ್ತಿದಾರಲ್ಲ. ಆ ಅನಾಯ ನಮ್ ನಚಿಕೇತ್ಗೆ ಮೋಸ ಮಾಡಿರೋದನ್ನ ನಿಲ್ಸ್ಕೊಂಡು ಈ ರೀತಿ ಎಲ್ಲ ಮಾತಾಡ್ತಿದಾರೇನು? ಮೈದು ಮೈದು ಮೈದು, ಅಳ್ತಾ ಇದೀಯಾ? ಇಲ್ಲೋಡು, ನನ್ ಮೈದುಗೆ ಅಳು ಎಲ್ಲ ಸೂಟ್ ಆಗಲ್ಲ. ಹಾ, ನೀನ್ ಅದಕ್ಕೆ ತಿಂಡಿ ತಂದಿದ್ದಾಳೆ. ನನ್ ಮುದ್ದಿನ ಮೈದುನನ್ ಬಿಟ್ಟು ಅದಕ್ಕೆ ತಿಂಡಿ ತಿನ್ನಲ್ಲ. ಏನ್ ತಂದಿದ್ದೀನಿ ಹೇಳು? ನಿನ್ ಫೇವ್ರೆಟ್ ಶಾವ್ಗೆ ಬಾತ್ ತಿನ್ನೋಣ. ನಚ್ಚಿ, ಮನೇಲಿ ನಚ್ಚಿ ಅಂದ್ರೆ ನಗು, ನಗು ಅಂದ್ರೆ ನಚ್ಚಿ. ನೀನ್ ಈ ರೀತಿ ಇದ್ರೆ ನಂಗೆ ನೋಡೋಕ್ ತುಂಬಾ ಸಂಕಟ ಆಗುತ್ತೆ. ನೀನು ನಮ್ ಸಾಹೇಬ್ರ ತಮ್ಮ, ಥೇಟ್ ಅವ್ರ ತರಾನೇ. ಅವ್ರು ಸಾಹಿತ್ಯನ ಎಷ್ಟು ಹಚ್ಕೊಂಡಿದ್ರು ಅನ್ನೋ ವಿಷಯ ನನಗ್ ಚೆನ್ನಾಗ್ ಗೊತ್ತು. ಹಾಗೆ ನೀನ್ ಅನನ್ಯನ ಎಷ್ಟು ಇಷ್ಟ ಪಡ್ತಾ ಇದೀಯ ಅಂತನೂ ನನಗ್ ಗೊತ್ತು. ಆದ್ರೆ ಅನಾಯ ನೋಡು ಮೈದು, ನಿನ್ನ ಮದ್ವೆ ಆಗೋಳು ತುಂಬಾ ಪುಣ್ಯ ಮಾಡಿರ್ತಾಳೆ. ನಿನ್ನನ್ನ ಮದ್ವೆ ಆಗೋದಕ್ಕೆ ಆ ಅನಾಯಗೆ ಯೋಗ್ಯತೆನೇ ಇಲ್ಲ. ನಿನ್ ಜೀವನದಲ್ಲೂ ಒಂದು ಒಳ್ಳೆ ಹುಡುಗಿ ಬಂದೇ ಬರ್ತಾಳೆ. ನನ್ ಮಾತ್ ನಂಬು, ನೀನು ನಂಬಿಕೆ ಇಡು. ಅದಕ್ಕೆ ನೀವು ಹೇಳ್ತಿರೋದು ನನ್ನ ಬುದ್ಧಿಗೆ ಅರ್ಥ ಆಗ್ತದೆ, ಆದ್ರೆ ಮನ್ಸಕ್ ಆಗ್ತಿಲ್ಲ. ದಯವಿಟ್ಟು ಸ್ವಲ್ಪ ಹೊತ್ತು ನನ್ನ ಒಬ್ಬನೇ ಇರಕ್ ಬಿಟ್ಬಿಡಿ ಪ್ಲೀಸ್. ತಪ್ಪು ತಿಳ್ಕೊಬೇಡಿ. ಮೈದು, ಮೈದು, ನನ್ ಮಾತ್ ಕೇಳಿಲ್ಲ. ಮೈದು, ಮೈದು, ಸಾಹೇಬ್ರೆ, ಸಾಹೇಬ್ರೆ, ನಚ್ಚಿಯಲ್ಲಿ ಸಾಹೇಬ್ರೆ ಹುಷಾರು. ಪರವಾಗಿಲ್ಲ, ಹೇಗಿದ್ರು 1 ವರ್ಷ ಆದ್ಮೇಲೆ ಎದೊಳದ್ ಹೇಗೆ ಅಂತ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಏನಾಗಿದೆ ಸಾಹೇಬ್ರೆ ನಿಮ್ಗೆ? ನಚ್ಚಿ ಹುಡುಗಿ ಕೈ ಕೊಟ್ಟಾಗಿಂದ ನೀವ್ ನನ್ ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ನಾನ್ ಏನ್ ಮಾಡ್ದೆ ಅಂತದ್ದು? ನಿಂದ್ ತಪ್ಪಿದೆ. ಅದ್ರಲ್ಲಿ ನನ್ ತಪ್ಪೇನಿದೆ? ತಪ್ಪಿದೆ. ಏನು?
ಎಲ್ಲ ಹುಡುಗಿರು ಒಂದೇ ತರನೇ ನಮ್ಸದು ಮೋಸ ಮಾಡೋದು. ಅವ್ರ ನೆನಪಲ್ಲಿ ಹುಡುಗರು ಚಿಂತೆ ಮಾಡ್ಕೊಂಡು ಸಾಯೋದು. ಅಲ್ಲ ಸಾಹೇಬ್ರೆ, ಆ ಅನಾಯ ನಚ್ಚಿಗೆ ಲೈಫ್ ಲಾಂಗ್ ಇರ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿ ಹೋಗಿದ್ದಾಳೆ. ಆದ್ರೆ ನಾನು ಆ ರೀತಿ ಏನಾದ್ರೂ ನಿಮಗ್ ಭರವಸೆ ಕೊಟ್ಟಿದ್ದೀನಾ? ನಾವಿಬ್ರು ಕಾಂಟ್ರಾಕ್ಟ್ ಮದ್ವೆ ಆಗಿರೋದು. ಕಾಂಟ್ರಾಕ್ಟ್ ಮದ್ವೆ ಆಗುವಾಗ್ಲೇ 1 ವರ್ಷ ಆದ್ಮೇಲೆ ನಾವಿಬ್ರು ಬೇರೆ ಆಗ್ತೀವಿ ಅಂತ ಗೊತ್ತಿದೆ ತಾನೇ ನಾವಿಬ್ರು ಮದ್ವೆ ಆಗಿರೋದು. ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ನಿಮ್ ವರ್ತನೆಯಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ. ನಚ್ಚಿ ಹುಡುಗಿ ಕೈ ಕೊಟ್ಟು ಹೋದ್ಮೇಲೆ ನೀವು ಪ್ರೀತಿಸ್ತಾ ಇರೋ ಹುಡುಗಿನೂ ಅದೇ ರೀತಿ ಮಾಡ್ತಾಳೇನೋ ಅನ್ನೋ ಭಯ ಕಾಣಿಸ್ತಾ ಇದೆ ನಿಮ್ಮಲ್ಲಿ. ನಿಜ ಹೇಳಿ ಸಾಹೇಬ್ರೆ, ನೀವು ಯಾರನ್ನಾದ್ರೂ ಪ್ರೀತಿಸ್ತಾ ಇದ್ದೀರಾ? ಸರಿ ಸಾಹೇಬ್ರೆ, ನಿಮ್ಗೆ ಹೇಳು ಮನ್ಸಿಲ್ಲ ಅಂತ ಅನ್ಸುತ್ತೆ. ನಾನು ಯಾವ್ದಕ್ಕೂ ಬಲವಂತ ಮಾಡಲ್ಲ. ಆದ್ರೆ ಮತ್ತೆ ಮತ್ತೆ ಹೇಳ್ತೀನಿ, ನೆನ್ಪಲ್ಲಿ ಇಟ್ಕೊಳ್ಳಿ, ಎಲ್ಲ ಹುಡುಗಿರು ಒಂದೇ ತರ ಅಲ್ಲ. ಮದ್ವೆ, ಸಂಬಂಧ, ಪ್ರೀತಿಗೆ ಬೆಲೆ ಕೊಡೋ ಹೆಣ್ಮಕ್ಳು ಇರ್ತಾರೆ. ನೀನು ಹಾಗೇನಾ? ಡೌಟಾ ನಿಮ್ಗೆ? ಪ್ರಶ್ನೆ ನಂದು, ಉತ್ತರ ಕೊಡಬೇಕಾಗಿರೋದು ನೀನು. ಹೌದು ಸಾಹೇಬ್ರೆ, ನಾನು ಹಾಗೆ. ಐ ಆಮ್ ರಿಯಲಿ ಸಾರಿ. ನಿನ್ನೆ ರಾತ್ರಿಯಿಂದ ನನ್ನ ಮೈಂಡ್ ಯಾಕೋ ಸರಿ ಇರಲಿಲ್ಲ, ಹಾಗಾಗಿ ನಿನ್ನ ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಸರಿ ಸಾಹೇಬ್ರೆ, ಪರವಾಗಿಲ್ಲ. ಇವಾಗ ನಾವಿಬ್ರು ನಚ್ಚಿ ಬಗ್ಗೆ ಯೋಚನೆ ಮಾಡೋಣ. ಅವ್ನ್ ಸಾಯೋ ಪ್ರಯತ್ನದಿಂದ ಹೇಗೋ ಆಚೆ ತಂದಿದೀವಿ. ಆದ್ರೆ ಅವ್ನ ಒಂಟಿ ರೂಮಿಂದ ಆಚೆ ತರೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಏನಾದ್ರು ಮಾಡೋಣ. ಅಷ್ಟೇ ಅಲ್ಲ ಸಾಹೇಬ್ರೆ, ಅವ್ನು ಊಟ ತಿಂಡಿ ನಿದ್ರೆ ಏನೂ ಸರಿಯಾಗಿ ಮಾಡ್ತಿಲ್ಲ. ಅವನ್ನ ಇದರಿಂದ ಹೊರಗಡೆ ತರೋದಕ್ಕೆ ನಾವೇ ಏನಾದ್ರು ಮಾಡ್ಬೇಕು. ನಂಗೊಂದು ಐಡಿಯಾ ಬಂತು. ನಾನೊಂದು ಕೆಲಸ ಮಾಡ್ತೀನಿ, ನಚ್ಚಿನ ಕೆಳಗಡೆ ಕರ್ಕೊಂಡ್ಬರ್ತೀನಿ. ನನ್ನ ಸತ್ಯನ ಏನೇನು ಮಾಡಬೇಕು ಅಂತ ಸತ್ಯನಿಗೆ ಫೋನ್ ಮಾಡಿಬಿಟ್ಟು ಅವ್ರ ಕೈಲಿ ಮಾಡಿಸ್ತೀನಿ. ನೀನು ಮನೆಯವ್ರ ಹತ್ರ ಹೋಗಿ ಮಾತಾಡು. ಕೊನೆಯದಾಗಿ ನಾನು ನಚ್ಚಿನ ಕರ್ಕೊಂಡು ಕೆಳಗಡೆ ಬರ್ತೀನಿ. ಎಲ್ಲರೂ ಸೇರ್ಕೊಂಡು ಅವನ್ನ ಡಿಪ್ರೆಷನ್ ಹೊರಗಡೆ ಕರ್ಕೊಂಡು ಬರೋಣ. ಸರಿ ಸಾಹೇಬ್ರೆ. ಬಾಬಾ, ಈ ಮದ್ವೆ ಅನ್ನೋದು ತುಂಬಾ ಯೋಚನೆ ಮಾಡಿ ತಗೋಬೇಕಾಗಿರೋ ನಿರ್ಧಾರ. ಯಾಕೆಂದ್ರೆ ಮದ್ವೆ ಆಗೋ ಹುಡುಗಿಗೆ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಿರುತ್ತೆ. ಏನಂತೀರಾ? ಮತ್ತೆ ನಮ್ ಸಂಗೀತ ಮನೆ ಜವಾಬ್ದಾರಿ ತಗೊಂಡ್ರದ್ದು 1-2 ಹೇಗ್ ನಿಭಾಯಿಸ್ತಾಳಲ್ಲ? ಅದಕ್ಕೆ ಇವತ್ತಿ ಮನೆ ಇಷ್ಟು ಸಂತೋಷವಾಗಿ ನೆಮ್ಮದಿಯಾಗಿರೋದು. ಸಂಗೀತ, ಐ ಆಮ್ ಪ್ರೌಡ್ ಆಫ್ ಯು. ಐ ಲವ್ ಯು ಸಂಗೀತ. ಲವ್ ಯು ಟೂ ರೀ. ಭೂಮಿ, ನೀನು ಅಷ್ಟೇ. ಈ ಮನೆಗೆ ಬಂದಾಗಿಂದ ನನ್ನ ಸಂತೋಷಕ್ಕೋಸ್ಕರ, ಈ ಮನೆಯವ್ರ ಸಂತೋಷಕ್ಕೋಸ್ಕರ ನೀನು ತುಂಬಾನೇ ತ್ಯಾಗಗಳು ಮಾಡಿದ್ಯಾ. ಅದಕ್ಕೆ ನನ್ನ ಜೀವನ ಪೂರ್ತಿ ನಿನ್ ಚಿರಋಣಿಯಾಗಿರ್ತೀನಿ. ಜಾಣ ಕಣೋ ನೀನು. ಒಂದು ನಿಜವಾದ ಪ್ರೀತಿಗೆ ಉದಾಹರಣೆ ಅಂದ್ರೆ ಅದು ನಮ್ ಶ್ರವಣ ಮತ್ತೆ ಶಾರದಾ ಪ್ರೀತಿ. ನಮ್ ಶಾರದಾ ಎಲ್ಲಿದ್ದಾಳೆ ಅನ್ನೋದು ಗೊತ್ತಿಲ್ಲ, ಅವಳು ಯಾವಾಗ ಸಿಗ್ತಾಳೆ ಅನ್ನೋದು ಗೊತ್ತಿಲ್ಲ. ಆದ್ರೂ ನಮ್ ಶ್ರವಣ ಅವಳಿಗೋಸ್ಕರ ಕಾಯ್ತಾನೆ ಇದ್ದಾನೆ. ಇದನ್ನೇ ಅಲ್ವಾ ನಿಜವಾದ ಪ್ರೀತಿ ಅಂತ ಹೇಳೋದು. ಆದ್ರೆ ನಮ್ಗೋಸ್ಕರ ಯಾರು ಕಾಯಲ್ಲ ಅಂದ್ರೆ ಅವ್ರು ನಮ್ಮೋರಲ್ಲ ಅಂತ. ಬೇಜಾರದ ಮಾತೆಲ್ಲ ಬೇಡ. ಈಗ ಪ್ರೀತಿ ಪ್ರೇಮದ ಮಾತು ನಡೀತಾ ಇದೆ. ಹಾಗಾಗಿ ಅಜಿತ ನನಗೆ ಹೇಗೆ ತಮ್ಮ ಸ್ನೇಹಿತನೋ ಹಾಗೆ ನಮ್ಮ ನಚ್ಚಿ ಕೂಡ ಪ್ರೀತಿಯ ತಮ್ಮ. ಅಷ್ಟೇ ಅಲ್ಲದೆ ಅಜಯ್, ನಿಮ್ಗೂ ಗೊತ್ತಿಲ್ದಿರೋ, ರಾಮಣ್ಣಂಗ್ ಗೊತ್ತಿಲ್ದಿರೋ, ಸಂಗೀತ ಗೊತ್ತಿಲ್ದಿರೋ ಅಂತ ನಚ್ಚಿದ ಕೆಲವೊಂದಿಷ್ಟು ಬಾಲ್ಯದ ಫೋಟೋಸ್ಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದೀನಿ. ತೋರ್ಸಿದ್ರೆ ಅವ್ನ್ ನೋಡಿದ್ರೆ ಅವ್ನಿಗೂ ಗೊತ್ತು ಸಿಗಲ್ಲ. ನಿನ್ನಿಂದ ಶುರು ನೋಡು. ಎಲ್ಲಿ ತೋರ್ಸ್. ಅರೆ ಕೊಡಿಲಿ. ಏ ನಚ್ಚಿ, ಈ ಫೋಟೋ ನಿಂಗ್ ನೆನ್ಪಿದ್ಯಾ? ನಾವ್ ಮೈಸೂರಲ್ಲಿ ಹಳೆ ಮನೇಲಿ ಇದ್ವಲ್ಲ, ಆ ಗೇಟ್ ಪಕ್ಕ ನಿನ್ನ ನಿಲ್ಸಿ ತೆಗ್ಸಿದ ಫೋಟೋ ಕಣ ಇದು. ಒಬ್ನೇ ನಿಂತ್ಕೊಳ್ಳೋ ಅಂದ್ರೆ ತುಂಬಾ ಹಠ ಮಾಡ್ತಿದ್ದೆ. ಕಷ್ಟಪಟ್ಟು ನಿಲ್ಸಿ ತೆಗ್ಸಿದ ಫೋಟೋ ಇದು. ಎಷ್ಟು ಮುದ್ದಾಗಿದೆ ನೋಡು. ಅಲ್ವೇನೋ ಅಲ್ವೇನೋ ಅಜಿತಾ? ನೋಡಿ, ಏ ಈ ಫೋಟೋ ನೋಡು. ನಿಂಗೆ ಹಳೆ ಬೈಕ್ಗಳು ಅಂದ್ರೆ ತುಂಬಾ ಇಷ್ಟ. ಆಗ್ಲೇ ನಾನು ಸ್ಕೂಟರ್ ಓಡಿಸ್ತೀನಿ ಅಂತ ಕೂತ್ಕೋತಿದ್ದೆ. ಆಗ ಸ್ಕೂಟರ್ ಇಷ್ಟ ಅಲ್ವಾ ಅಂತ ಅದ್ರ ಮೇಲೆ ಕೂರ್ಸಿ ತೆಗ್ಸಿದ ಫೋಟೋ. ಚೆನ್ನಾಗಿದೆ ಅಲ್ಲ? ಇದು ನೋಡು, ಇದು ನೋಡು. ನಿಂಗೆ ಸ್ಕೂಲಲ್ಲಿ ಫ್ಯಾನ್ಸಿ ಕಾಂಪಿಟೇಷನ್ ಇತ್ತಲ್ಲ, ಆಗ ನಿಂಗೆ ಕಾನ್ಸ್ಟೇಬಲ್ ಗೆಟಪ್ ಹಾಕಿ ತೆಗ್ಸಿದ್ದು. ನೋಡು ಅಜಿತಾ, ಚೆನ್ನಾಗಿದೆ ಅಲ್ವೇನೋ? ಭೂಮಿ ನೋಡು, ಭೂಮಿ ಸೂಪರ್ ಸೂಪರ್. ನೋಡು ಒಂದ್ಸಲ. ನಚ್ಚಿ ನೋಡು. ಮೈದು, ಈ ಪ್ಲಾನ್ ವರ್ಕೌಟ್ ಆಗಿಲ್ಲ. ಐ ಥಿಂಕ್ ನಾವು ಬೇರೆ ಏನಾದ್ರು ಪ್ಲಾನ್ ಮಾಡ್ಬೇಕು ಅನ್ಸುತ್ತೆ. ಹೀಗ್ ಮಾಡಿದ್ರೆ ಹೇಗೆ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.